ಪವಿತ್ರಂ ಚರಿತಂ ಯಸ್ಯಾಃ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೇ ತಸ್ಯೈ ಕುರ್ಮೋ ನಮೋ ನಮಃ. How to write, how to create a beautiful answer script for a mathematics paper, even with my bad handwriting. ಅಂದರೆ ನನಗೆ ಅಂತ ಒಳ್ಳೆ ಹ್ಯಾಂಡ್ ರೈಟಿಂಗ್ ಇಲ್ಲ ಸರ್, ನನಗೆ ಕೆಟ್ಟ ಹ್ಯಾಂಡ್ ರೈಟಿಂಗ್ ಇದೆ. ಆದರೆ ಈಗ ನಾನು ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್ನ ಆನ್ಸರ್ ಮಾಡಬೇಕಾದ್ರೆ ಅದ್ಭುತವಾಗಿ ಆನ್ಸರ್ ಮಾಡಬೇಕು. ನನ್ನ ಆನ್ಸರ್ ಸ್ಕ್ರಿಪ್ಟ್ನ ನೋಡಿದರೆ ವ್ಯಾಲ್ಯೂಯೇಷನ್ ಮಾಡೋನಿಗೆ ಓಹೋ ಇದು ಯಾವುದೋ ರ್ಯಾಂಕ್ ಸ್ಟೂಡೆಂಟ್ದೇ ಇರಬೇಕು ಆನ್ಸರ್ ಸ್ಕ್ರಿಪ್ಟು ಅನ್ನೋ ಫೀಲಿಂಗ್ ಕ್ರಿಯೇಟ್ ಆಗಬೇಕು. ಹಾಗಿದ್ಮೇಲೆ ನಾವು ಯಾವ ರೀತಿ ಆನ್ಸರ್ ಸ್ಕ್ರಿಪ್ಟ್ ಬರೀಬೇಕು, ಆಗ ನೀನು ಎಷ್ಟು ಮಟ್ಟಿಗೆ ತಯಾರಿ ನಡೆಸಬೇಕು ಅಂದರೆ ಮಕ್ಕಳ, ನೀವು ಎಕ್ಸಾಮಿನೇಷನ್ ಹೋಗೋಕ್ಕಿಂತ ಮುಂಚೆ ನನ್ನ ಕ್ವಶನ್ ಪೇಪರಲ್ಲಿರುವಂತಹ 38 ಪ್ರಶ್ನೆಗಳಿಗೆ 38 ಪ್ರಶ್ನೆಗಳಿರುತ್ತವೆ. 38 ಪ್ರಶ್ನೆಗಳಿಗೆ ನನಗೆ ಇಷ್ಟು ಪೇಜ್ ಬೇಕು, ಇಷ್ಟು ಶೀಟ್ ಬೇಕು, ಮೊದಲನೇ ಪೇಜಲ್ಲಿ ಇಷ್ಟೇ ಲೆಕ್ಕ ನಾನು ಮಾಡಬೇಕು, ಎರಡನೇ ಪೇಜಲ್ಲಿ ಇಷ್ಟೇ ಲೆಕ್ಕ ನಾನು ಮಾಡಬೇಕು, ಮೂರನೇ ಪೇಜಲ್ಲಿ ಇಷ್ಟೇ ಲೆಕ್ಕ ನಾನು ಮಾಡಬೇಕು. ಈ ರೀತಿ ನಾನು ಇಡೀ ಆನ್ಸರ್ ಸ್ಕ್ರಿಪ್ಟ್ನ ಆನ್ಸರ್ ಮಾಡಬೇಕು. ಇಡೀ ಕ್ವಶನ್ ಪೇಪರ್ನ ನೋಡಿ ಆನ್ಸರ್ ಸ್ಕ್ರಿಪ್ಟ್ನ ನೋಡಿದರೆ ವ್ಯಾಲ್ಯೂಯೇಷನ್ ಮಾಡೋನು ನೂರಾರು ಪೇಪರ್ ಆನ್ಸರ್ ಮಾಡ್ತಿರ್ತಾನೆ, ವ್ಯಾಲ್ಯೂಯೇಷನ್ ಮಾಡ್ತಿರ್ತಾನೆ. ಜಿಗುಪ್ಸೆ ಬಂದ್ಬಿಟ್ಟಿರುತ್ತೆ ಅವನಿಗೆ. ಆ ಪೇಪರ್ ನೋಡಿ 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 ಜಿಗುಪ್ಸೆ ಬಂದ್ಬಿಟ್ಟಿರುತ್ತೆ. ಅವಾಗ ನಿನ್ನ ಆನ್ಸರ್ ಸ್ಕ್ರಿಪ್ಟ್ ಅವನ ಕೈಗೆ ಸಿಕ್ಬಿಡುತ್ತೆ. ಎಷ್ಟೋ ಬಾರಿ ನೀನು ಸರಿಯಾದ ಉತ್ತರ ಬರೆದಿದ್ರೂ ಕೂಡ ಮಾರ್ಕ್ಸ್ ಸಿಕ್ಕದಲ್ಲೇ ಇರುವಂತಹ ಸಾಧ್ಯತೆಗಳಿರುತ್ತೆ. ಯಾಕೆ ಅಂತಂತಂದ್ರೆ ನಿನ್ನ ಬರವಣಿಗೆಯ ಶೈಲಿ ಆ ರೀತಿ ಇರುತ್ತೆ. ಇವತ್ತು ವಿದ್ಯಾಶಂಕರ್ ಸಬ್ಜೆಕ್ಟ್ ಬಗ್ಗೆ ನಾನು ಮಾತಾಡೋದಿಲ್ಲ. ಹೌ ಟು ಕ್ರಿಯೇಟ್ ಎ ಬ್ಯೂಟಿಫುಲ್ ಆನ್ಸರ್ ಸ್ಕ್ರಿಪ್ಟ್ ಫಾರ್ ಎ ಮ್ಯಾಥಮ್ಯಾಟಿಕ್ಸ್ ಕ್ವಶನ್ ಪೇಪರ್, ಕಂಪ್ಲೀಟ್ ಲೇಔಟ್ ಕೊಡ್ತೀನಿ ಮಕ್ಕಳ. ಇದನ್ನು ಕೊಡ್ಬೇಕಾದ್ರೆ ಮೊದಲಿಗೆ ನಮ್ಮ ಕ್ವಶನ್ ಪೇಪರಲ್ಲಿ ಏನೇನಿರುತ್ತೆ, ಹೇಗಿರುತ್ತೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಸರ್, ನಮ್ಮ ಕ್ವಶನ್ ಪೇಪರ್ ಹೇಗಿರುತ್ತೆ ಅಂತ ನಾವು ಮಿಡ್ ಎಕ್ಸಾಮ್ ಬರ್ತಿದ್ವಿ ಸರ್. 1 ಮಾರ್ಕಿನ ಕ್ವಶನ್ 48 ಇರುತ್ತೆ ಸರ್. ಹಾಗಾಗಿ 8 ಇದಿಷ್ಟು ಮಲ್ಟಿಪಲ್ ಚಾಯ್ಸಸ್ ಸರ್. ಮತ್ತೆ 1 ಮಾರ್ಕಿನ ಕ್ವಶನ್ ವೆರಿ ಶಾರ್ಟ್ ಆನ್ಸರ್ ಟೈಪ್ ಮತ್ತೆ 8 ಇರುತ್ತೆ ಸರ್. ಅದು 8 ಸರ್. 2 ಮಾರ್ಕ್ಸಿನ ಕ್ವಶನ್ ಅದನ್ನು ಕೂಡ 8 ಇರುತ್ತೆ ಸರ್. 16 ಮಾರ್ಕ್ಸ್ ಸರ್. 3 ಮಾರ್ಕ್ಸಿನ ಕ್ವಶನ್ ಒಟ್ಟು 9 ಇರುತ್ತೆ, 27 ಮಾರ್ಕ್ಸ್. ಮತ್ತೆ 4 ಮಾರ್ಕ್ಸಿನ 3 ಮಾರ್ಕ್ಸಿನ ಕ್ವಶನ್ಸ್, ಆಮೇಲೆ 4 ಮಾರ್ಕ್ಸಿನ ಕ್ವಶನ್ಸ್ ಒಟ್ಟು 4 ಇರುತ್ತೆ ಸರ್. 4 ಮಾರ್ಕ್ಸಿನ ಕ್ವಶನ್ ಮತ್ತೆ 4 ಇರುತ್ತೆ, 16 ಇರುತ್ತೆ ಸರ್. ಆದರೆ ಒಂದೇ ಒಂದು 5 ಮಾರ್ಕ್ಸಿನ ಕ್ವಶನ್ ಇರುತ್ತೆ ಸರ್, ಅದು 5 ಇರುತ್ತೆ ಸರ್. ಟೋಟಲ್ ಎಷ್ಟು ಕ್ವಶನ್ ಇರುತ್ತೆ ಅಂದರೆ ಸರ್ 38 ಕ್ವಶನ್ ಇರುತ್ತೆ ಸರ್. ಟೋಟಲ್ ಮಾರ್ಕ್ಸ್ 80 ಇರುತ್ತೆ ಸರ್. ಸರ್, ಇದು ಆಲ್ರೆಡಿ ನಮಗೆಲ್ಲ ನಾಲೆಡ್ಜ್ ಇದೆ ಸರ್. ಈಗ ಯು ಇಮ್ಯಾಜಿನ್ ದಿಸ್ ಆಸ್ ಎ ಫಸ್ಟ್ ಪೇಜ್. ಯು ಮಸ್ಟ್ ಇಮ್ಯಾಜಿನ್ ದಿಸ್ ಆಸ್ ಎ ಫಸ್ಟ್ ಪೇಜ್. ಇಲ್ಲಿ ವಿದ್ಯಾಶಂಕರ್ ಹೇಳ್ತಾರೆ, ಏನಂತ ಹೇಳ್ತಾರಪ್ಪ ಅಂತಂದ್ರೆ, ಮಕ್ಕಳ 1 ಮಾರ್ಕ್ಸಿನ ಕ್ವಶನ್ ಅನ್ನ 1 ಪೇಜಲ್ಲಿ 4 ಆನ್ಸರ್ ಮಾಡಬೇಕು. 4 ಸರ್? ಅಯ್ಯೋ, 5-6 ಮಾಡ್ಬೋದು ಸರ್, ಬರೀ ಜಾಗ ಇರುತ್ತೆ. ಆ ಸ್ಪೇಸಿಂಗ್ ಅನ್ನೋದು ಇರುತ್ತಲ್ಲ ಮಕ್ಕಳ, ಸ್ಪೇಸಿಂಗ್ ಕ್ರಿಯೇಟ್ಸ್ ಎ ಬ್ಯೂಟಿ ಕ್ರಿಯೇಟ್ ಮಾಡುತ್ತೆ. ಆ ಸ್ಪೇಸಿಂಗ್ ಅನ್ನೋದು ಬ್ಯೂಟಿ ಕ್ರಿಯೇಟ್ ಮಾಡುತ್ತೆ. ಈಗ ನಾನು ಹೇಳ್ತಿದ್ದೀನಿ, 1 ಮಾರ್ಕಿನ ಕ್ವಶನ್ನು ಮೊದಲನೇ ಪೇಜಲ್ಲಿ 4, ಎರಡನೇ ಪೇಜಲ್ಲಿ 4, ಅಂದರೆ 2 ಪೇಜ್ ಬೇಕು ಸರ್ ಇದಕ್ಕೆ. ಸರ್, ಇಲ್ಲಿ ವೆರಿ ಶಾರ್ಟ್ ಆನ್ಸರ್ ಟೈಮ್, ಅದು 4. ಓ, ಹಾಗಿದ್ಮೇಲೆ ಇದಕ್ಕೂ 2 ಪೇಜ್ ಬೇಕಾಗುತ್ತೆ ಸರ್. 1 ಪೇಜಲ್ಲಿ 4 ಲೆಕ್ಕ, ಹಾಗಿದ್ಮೇಲೆ 2 ಪೇಜ್ ಬೇಕಾಗುತ್ತೆ ಸರ್. ಈಗ 2 ಮಾರ್ಕ್ಸ್ ಇದು ಸರ್. 2 ಮಾರ್ಕ್ಸ್ ಇಂದ 1 ಪೇಜಲ್ಲಿ ಎಷ್ಟು ಲೆಕ್ಕ ಮಾಡಲಿ ಸರ್? 3 ಮಾಡ್ಲಾ, 4 ಮಾಡ್ಲಾ? 2. ವಾವ್, ಓನ್ಲಿ 2. ಮೇಲ್ಗಡೆ ಒಂದು
ಕೆಳಗಡೆ ಒಂದು ಸೆಂಟ್ರ್ ಪಾರ್ಟ್ 50%, ಒಂದು 50%. ಓ ಅಲ್ಲಿಗೆ ಸರ್ 2 ಮಾರ್ಕ್ಸ್ ಇಂದು ಒಂದು ಪೇಜಲ್ಲಿ 2 ಕಾಲಿದ ಮೇಲೆ ನನಗೆ 4 ಪೇಜ್ ಬೇಕಾಗತ್ತೆ ಸರ್, 4 ಪೇಜ್ ಬೇಕಾಗತ್ತೆ. 4 8 ಕ್ವಶನ್ ಆಗತ್ತೆ. 3 ಮಾರ್ಕ್ಸಿನ ಕ್ವಶನ್. ಮಕ್ಕಳ ಏನು ಬರ್ಕೋಬೇಡಿ, ನಿಮಗೆ ಒಂದು ಮಾದರಿ ಆನ್ಸರ್ ಸ್ಕ್ರಿಪ್ಟ್ನೇ ನಿಮ್ಮ ಕೈ ಕೊಟ್ಬಿಡ್ತೀನಿ. ಮಾದರಿ ಆನ್ಸರ್ ಸ್ಕ್ರಿಪ್ಟ್ ಬ್ಯೂಟಿಫುಲ್ ಆಗಿ ವಿದ್ಯಾಶಂಕರ್ ಏನೇನು ಇವಾಗ ಎಕ್ಸ್ಪ್ಲೈನ್ ಮಾಡ್ತಾರೆ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಬರೆದಿರುವಂತಹ ಅದ್ಭುತವಾದಂತಹ ಒಂದು ಕ್ವಶನ್ ಪೇಪರ್ ವಿತ್ ಆನ್ಸರ್ ಸ್ಕ್ರಿಪ್ಟ್. ನೆಕ್ಸ್ಟ್ ನಿಮ್ಮ ಶಾಲೆಗೆ ಹೋದಾಗ ಮತ್ತೊಂದು ಕ್ವಶನ್ ಪೇಪರ್ ನಿಮ್ಮ ಶಾಲೆಯಲ್ಲಿ ನಡೆದ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಮನೆಯಲ್ಲಿ ಕೂತ್ಕೊಂಡು ಇದೇ ತರ ತಯಾರು ಮಾಡಿ ನಿಮ್ಮ ಟೀಚರ್ಗೆ ತೋರಿಸಿ, ಸರ್ ಈ ತರ ಮಾಡಿದ್ದೀನಿ ನೋಡಿ. ಸೊ ಮಕ್ಕಳ ಅದಕ್ಕೆ ಸುಮ್ಮನೆ ಕೂತ್ಕೊಂಡ್ಬಿಡಿ. ಈಗ 3 ಮಾರ್ಕ್ಸಿನ ಕ್ವಶನ್ ಒಟ್ಟು 9 ಪ್ರಶ್ನೆ ಇರುತ್ತೆ ಅಂತಂದ್ರೆ ಅಲ್ಲಿಗೆ ಸರ್ 9 ಪೇಜ್ ಬೇಕಾಗುತ್ತೆ. 4 ಮಾರ್ಕ್ಸಿನ ಕ್ವಶನ್ ಒಂದು ಪೇಜಲ್ಲಿ ಒಂದೇ ಮಾಡಬೇಕು. ಓ ಹಾಗಿದ್ಮೇಲೆ 4 ಪೇಜ್ ಬೇಕಾಗತ್ತೆ. 5 ಮಾರ್ಕ್ಸಿನ ಕ್ವಶನ್ಗೆ 2 ಪೇಜ್ ತಗೋಬೇಕು. 2 ಪೇಜ್ ತಗೋಬೇಕು. ಒಟ್ಟು ನಿಮಗೆ ಬೇಕಾಗುವಂತ ಪೇಜಸ್ 23 ಪೇಜಸ್. 23 ಪೇಜ್ ಅಂದ್ರೆ ಮಕ್ಕಳ 12 ಶೀಟ್. 12 ಶೀಟ್ ಅಲ್ಲಿ 12ರಲ್ಲಿ 24 ಪೇಜ್ ಸಿಕ್ಕುತ್ತೆ. ಆದರೆ ಲಾಸ್ಟ್ ಪೇಜ್ ಖಾಲಿ. ಆಮೇಲೆ ಕಡೆ ಲೆಕ್ಕ 5 ಮಾರ್ಕ್ಸಿನ ಕ್ವಶನ್ಗೆ 2 ಪೇಜ್ ತಗೋಬೇಕು ಅಂತ ಹೇಳಿದ್ರಲ್ಲ, ಅದು ಬ್ಯಾಕ್ ಟು ಬ್ಯಾಕ್ ತಗೋಬಾರ್ದು, ಲೆಫ್ಟ್ ಅಂಡ್ ರೈಟ್ ತಗೋಬೇಕು. ಈಗ ಪೇಜ್ ಅನ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ, ಹೌ ಟು ಕ್ರಿಯೇಟ್ ಎ ವೆರಿ ಫಸ್ಟ್ ಶೀಟ್. ವೆರಿ ಫಸ್ಟ್ ಶೀಟ್ ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಮಕ್ಕಳ ಮ್ಯಾಥ್ಸ್ ಮಾಡ್ಬೇಕಾದ್ರೆ ಯು ಮಸ್ಟ್ ಡಿವೈಡ್ ದ ಎಂಟೈರ್ page into 3 vertical columns. Left column very small column, ಇಲ್ಲಿ ನೀವು ಕ್ವಶನ್ ನಂಬರ್ ಬಿಟ್ಟರೆ ಇನ್ನೇನು ಬರೆಯಲ್ಲ. ರೈಟ್ ಎಕ್ಸ್ಟ್ರೀಮ್ ಕಾಲಮ್ ಲಿಟಲ್ ಬಿಗ್, ಸ್ವಲ್ಪ ದೊಡ್ಡದಿದೆ. ಮಿಡ್ಲು ಸ್ವಲ್ಪ ಜಾಸ್ತಿ ದೊಡ್ಡದಿದೆ. ದಿಸ್ ಈಸ್ ಕ್ವಶನ್ ನಂಬರ್ ಬಳಸಬೇಕು. ಇಲ್ಲಿ ಮೇನ್ ಆನ್ಸರ್, ಇಲ್ಲಿ ವರ್ಕಿಂಗ್, ಆ ಲೆಕ್ಕದ ವರ್ಕಿಂಗ್ ಆ ಲೆಕ್ಕದ ಪಕ್ಕದಲ್ಲೇ ಮಾಡಬೇಕು. ಆಮೇಲೆ ಹೀಗೊಂದು ಹಾರಿಜಾಂಟಲ್. ಮಕ್ಕಳ ಮೊದಲನೇ ಪ್ರಶ್ನೆ, ಸಪೋಸ್ nth ಟರ್ಮ್ ಆಫ್ an AP is ಡ್ಯಾಶ್ ಅಂತ ಕೊಟ್ಬಿಟ್ಟಿದ್ದಾರೆ. ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ. ಅಲ್ಲಿ ನೀನು ಆನ್ಸರ್ ಹೊರಡ್ತೀಯ. ಆನ್ಸರ್ ಸಿ ಆಗಿತ್ತು ಅಂತ ಇಟ್ಕೋ. ಆಗ ನೀನು ಸಿ ಆಪ್ಷನ್ an is equal to a plus n minus 1 into d ಬರೆದು highlight the answer in a box, conclude the question with a horizontal line. Oh. Next you go to second problem. ಅಲ್ಲಿ ಹೇಳ್ತಾರೆ in an AP there are odd number of terms, then middle term is dash ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಡಿ ನಲ್ಲಿ ಇತ್ತು ಅಂತ ಅನ್ಕೊಳ್ಳಿ. ಆಗ ನೀನೇನ್ ಮಾಡ್ತೀಯಾ, ಡಿ ಆಪ್ಷನ್ ಇಲ್ಲಿ ಮಿಡ್ಲ್ ಟರ್ಮ್ is equal to n plus 1/2th ಟರ್ಮ್ ಅಂತ ಆನ್ಸರ್ ಬರೆದು ಹೈಲೈಟ್ ಮಾಡಿ ಕನ್ಕ್ಲೂಷನ್ ಮಾಡ್ತೀವಿ. ಸೊ 2 ಲೈನ್ ಆಯ್ತು. ಮೂರನೇದಕ್ಕೆ ಹೋಗ್ತೀಯ. ಮೂರನೇದಲ್ಲಿ ಸಪೋಸ್ ಒಂದು ಪಕ್ಷ ಈ ತರ ಪ್ರಶ್ನೆ ಇತ್ತು. ಯಾವ ತರ ಅಂದ್ರೆ 10th ಟರ್ಮ್ ಆಫ್ an AP 2, 4, 6, 8, ಡ್ಯಾಶ್ 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 ಈಸ್ ಡ್ಯಾಶ್ ಅಂತಿತ್ತು. ಅದಕ್ಕೊಂದು ಸ್ವಲ್ಪ ನೀನೊಂಚೂರು ವರ್ಕಿಂಗ್ ಮಾಡ್ಕೋಬೇಕು. ಅದಕ್ಕೆ ನೀನೇನು ಮಾಡ್ತೀಯಾ, ಇಲ್ಲೇ ಮಾಡ್ತೀಯಾ, ಇಲ್ಲೆಲ್ಲೋ ಮಾಡಕ್ ಹೋಗಲ್ಲ. ಇಲ್ಲೇ ನೀನು a equal to 2, d equal to a2 minus a1, d equal to 4 minus 2, answer 2,
10th ಟರ್ಮ್ ಕೇಳಿದರೆ a ಪ್ಲಸ್ 10ಗೆ 1 ಕಮ್ಮಿ d 9d a10 is equal to 2 plus 9 into 2 ಆಗ a10 is equal to 18 plus 2 is 20 20 ಅನ್ನೋದು ಹುಡುಕಿಯ ಸಪೋಸ್ a ಅನ್ನೋದೇ 20 ಅಂತ ಇತ್ತು ತಿಳ್ಕೊ ಆಗ ನೀನು a ಅಂತಲೂ ಬರೀತೀಯಾ a10 is equal to 20 ಅಂತಲೂ ಆನ್ಸರ್ ಬರೀತೀಯಾ ಬಾಕ್ಸ್ ಹಾಕ್ತೀಯಾ ಮತ್ತೆ ಕನ್ಕ್ಲೂಷನ್ ಮಾಡ್ತೀಯಾ ಈ ಲೆಕ್ಕದ ವರ್ಕಿಂಗ್ ಅಲ್ಲೇ ಕಾಣಿಸುತ್ತೆ ವ್ಯಾಲ್ಯೂಯೇಷನ್ ಮಾಡೋದು ಖುಷಿ ಆಗುತ್ತೆ ಇವನು ಕಾಪಿ ಹೊಡೆದಿಲ್ಲ ವರ್ಕ್ ಮಾಡಿ ಅಲ್ಲಿ ತೋರಿಸಿದ್ದಾನೆ ಅಲ್ಲಿ ಉತ್ತರ ಬರ್ತಿದ್ದಾನೆ 4ನೇ ಪ್ರಶ್ನೆಗೆ ಉತ್ತರ ಬರೀತೀಯಾ ಇನ್ಯಾವುದೋ ಲೆಕ್ಕ ಇರುತ್ತೆ ನಾನು ಮತ್ತೆ ಅದನ್ನು ಎಕ್ಸ್ಪ್ಯಾಂಡ್ ಮಾಡೋಕೆ ಹೋಗಲ್ಲ ಯಾವುದೋ ಒಂದು ಲೆಕ್ಕ ಇರುತ್ತೆ ಬರೀತೀಯಾ ಅಲ್ಲಿ ಪೇಜ್ ಮುಗಿದು ಇಲ್ಲಿ ಮಕ್ಕಳ ವ್ಯಾಲ್ಯೂಯೇಷನ್ ಮಾಡೋನ್ಗೆ ಯಾವ ಪೇಜ್ ಓಪನ್ ಮಾಡಿದ್ರು ಕೂಡ ಅಲ್ಲಿ ಹೊಸ ಲೆಕ್ಕನೇ ಕಾಣುತ್ತೆ ವಿನಃ ಹಿಂದ್ಲು ಪೇಜಿನ ಕ್ಯಾರಿ ಓವರ್ ಆಗಿರಲ್ಲ ಹಿಂದ್ಲು ಪೇಜಿಂದ ಕ್ಯಾರಿ ಓವರ್ ಆಗಿರಲ್ಲ ಯಾಕೆ ಅಂತಂದ್ರೆ ಮೊದಲನೇ ಪೇಜಲ್ಲಿ 4 ಲೆಕ್ಕ ನೀನು ಸ್ಪೇಸಿಂಗ್ ಮಾಡ್ಕೋಬೇಕು ಸ್ಪೇಸಿಂಗ್ ಇಷ್ಟೇ ಸ್ಪೇಸ್ 4 1 2 3 4 ಕ್ಲೋಸ್ 4ನೇದಕ್ಕೆ ನೀನೇನು ಗೆರೆ ಎಳಿಬೇಕಾಗ್ತಿಲ್ಲ ಪೇಜ್ ಎಂಡ್ ಆಗ್ಬಿಡುತ್ತೆ ಇದಿಷ್ಟೇ ನೀನು ಲೈನ್ ಎಳಿಬೇಕಾಗ್ತದೆ 3 ಲೈನ್ ಆಮೇಲೆ ಇದೊಂದು ಲೈನು ಅದೊಂದು ಲೈನ್ ಆನ್ಸರ್ ಬುಕ್ ಕೈಗೆ ಕೊಟ್ಟಿದ ತಕ್ಷಣ ಈ ಕೆಲಸ ಮಾಡ್ಕೊಂಡು ಏನಂತ ತಾಪತ್ರೆ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಸಫಿಷಿಯಂಟ್ ಟೈಮ್ ಇರುತ್ತೆ 3 ಗಂಟೆ 3-4 ಗಂಟೆ ಕೊಡ್ತಾರೆ ಟೈಮ್ ಮ್ಯಾಥಮೆಟಿಕ್ಸ್ ಮತ್ತೆ ಮಕ್ಕಳು 2ನೇ ಪೇಜ್ಗೆ ಹೋಗ್ತೀರಾ ಇದೇ ಥರ ಆನ್ಸರ್ ಮಾಡ್ತೀರಾ 3-4 ಇದೇ ಮಾಡ್ತೀರಾ ಆಮೇಲೆ 2 ಮಾರ್ಕ್ಸಿನ ಕ್ವಶನ್ ಬಂದ ತಕ್ಷಣನೇ 2 ಅಲ್ವಾ ನೀವು ಮಾಡೋದು ಹಾಗಾಗಿ ಸೆಂಟರ್ ಕರೆಕ್ಟಾಗಿ ಲೈನ್ ಹಾಕ್ಬಿಡ್ತೀವಿ ವರ್ಟಿಕಲ್ ಕಾಲಮ್ ಸೆಂಟರ್ ಮೇಲೆ ಒಂದು ಕೆಳಗೆ ಒಂದು ಅಲ್ಲಿಂದ ಮುಂದಕ್ಕೆ ಒಂದೇ ಲೈನು ಒಂದು ಲೈನ್ 2 ಮಾರ್ಕ್ಸಿನ ಕ್ವಶನ್ಗೆ 3 ಮಾರ್ಕ್ಸಿನ ಕ್ವಶನ್ಗೆ ಲೈನೇ ಹಾಕಲ್ಲ ಯಾಕೆಂದ್ರೆ ಎಂಟೈರ್ ಪೇಜಲ್ಲಿ ಒಂದೇ ಲೆಕ್ಕ ಮಾಡೋದು ಓನ್ಲಿ ವರ್ಟಿಕಲ್ ಕಾಲಮ್ ಮಾತ್ರ ಹಾಕ್ತೀರ ಟೈಮ್ ಏನಂತ ಕನ್ಸ್ಯೂಮ್ ಆಗಲ್ಲ ಬ್ಯೂಟಿ ಕ್ರಿಯೇಟ್ ಆಗುತ್ತೆ ಆಮೇಲೆ ಎವ್ರಿ ಆನ್ಸರ್ ಶುಡ್ ಬಿ ಹೈಲೈಟರ್ ವಿತ್ ಎ ಬಾಕ್ಸ್ನಲ್ಲಿ ಹೈಲೈಟ್ ಆಗಿದೆ ಸೊ ಪ್ರತಿಯೊಂದು ಈಗ ಸಪೋಸ್ ಈಗ ನೆಕ್ಸ್ಟ್ ಪಾಯಿಂಟಿಗೆ ಬರ್ತೀವಿ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಹೇಳಿರ್ತಾರೆ ಏನಂತ ಮಗು ನಿನಗೆ ಗೊತ್ತಿರೋ ಲೆಕ್ಕಗಳನ್ನ ಫಸ್ಟ್ ಮಾಡ್ಬಿಡು ಗೊತ್ತಿಲ್ಲದಲೇ ಇರೋದನ್ನ ಆಮೇಲೆ ಮಾಡು ವಿದ್ಯಾಶಂಕರು ಹೇಳ್ತಾರೆ ಗೊತ್ತಿರೋ ಲೆಕ್ಕ ಫಸ್ಟ್ ಮಾಡ್ಬಿಡು ಆದ್ರೆ ಯಾವ ಜಾಗದಲ್ಲಿ ಮಾಡಬೇಕು ಅಲ್ಲೇ ಮಾಡು ಯಾವಾಗ್ಲಾರು ಮಾಡು ಅದೇ ಜಾಗದಲ್ಲಿ ಮಾಡು ಅಂತಾರೆ ವಿದ್ಯಾಶಂಕರ್ ಯಾಕೆ ಅಂದ್ರೆ ವ್ಯಾಲ್ಯೂಯೇಷನ್ ಮಾಡೋನ್ಗೆ ಯಾವಾಗ ಮಾಡಿದೀಯಾ ಅನ್ನೋದು ಗೊತ್ತಾಗಲ್ಲ ಎಲ್ಲಿ ಮಾಡಿದೀಯಾ ಅನ್ನೋದು ಕಾಣಿಸ್ತಾ ಇರುತ್ತೆ ಸಪೋಸ್ 2ನೇ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಆ ಸ್ಪೇಸ್ ಬಿಟ್ಬಿಡೋದು ಖಾಲಿ ಬಿಟ್ಬಿಡೋದು ಲಾಸ್ಟಿಗೆ ಬರುವಂತೆ ನೆಕ್ಸ್ಟಿಗೆ ಹೋಗು ನೆಕ್ಸ್ಟ್ ಹೋಗು ಈ ತರ ಮಾಡೋದ್ರಿಂದ ವ್ಯಾಲ್ಯೂಯೇಷನ್ ಎರರ್ ಆಗಲ್ಲ ಹಿಂದೆ ಒಂದು ಮಗು ನನ್ನ ಹತ್ರ ಕಾನ್ಸೆಪ್ಟ್ ಸ್ಕ್ರಿಪ್ಟ್ ತಂದಿತ್ತು ಅವಳಿಗೆ ಮಾರ್ಕ್ಸು 100ಕ್ಕೆ 100 ಬರುತ್ತೆ ಅನ್ಕೊಂಡಿದ್ದಾಳೆ 98 ಬಂದ್ಬಿಟ್ಟಿದೆ ಯಾಕೆ 98 ಬಂದಿದೆ ಅವಳಿಗೆ ಗೊತ್ತಿಲ್ಲ ನಾನು ತರಿಸು 600 ರೂಪಾಯಿ ಕೊಡು ಜೆರಾಕ್ಸ್ ಕಾಪಿ ತರಿಸಿದ್ದು ತಗೊಂಬಂದು ನೋಡಿದರೆ ಮೊದಲನೇ ಲೆಕ್ಕ ಮಾಡಿದ್ದಾಳೆ 2ನೇ ಲೆಕ್ಕ ಮಾಡಿದ್ದಾಳೆ 10ನೇ ಲೆಕ್ಕ ಮಾಡಿದ್ದಾರೆ 13ನೇ ಲೆಕ್ಕ ಮಾಡಿದ್ದಾರೆ 13 ಆದಮೇಲೆ 23ನೇದು ಮಾಡಿದ್ದಾಳೆ 23 ಆದಮೇಲೆ 24ನೇದು ಮಾಡಿದ್ದಾಳೆ ಆಮೇಲೆ 32ನೇದು ಮಾಡಿದ್ದಾಳೆ ಆಮೇಲೆ 38ನೇದು ಮಾಡಿದ್ದಾಳೆ ಮತ್ತೆ 35 ಬರೀ ಕ್ಲಮ್ಸಿ ಮಾಡಾಕ್ಬಿಟ್ಟಿದ್ದಾಳೆ ಅವಳಿಗೆ ಗೊತ್ತಿರೋದನ್ನ ಮಾಡ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದಾಳೆ ವ್ಯಾಲ್ಯೂಯೇಷನ್ ಮಾಡೋನು ಏನು ಮಾಡಿದ್ದಾನೆ ಒಂದು ಟಿಕ್ 1 ಕರೆಕ್ಟ್ 1 ಅಂತ ಅಂದ್ಬಿಟ್ಟು 23ನೇ ಪ್ರಶ್ನೆಗೂ ಕರೆಕ್ಟ್ 1 ಹಾಕ್ತಿದ್ದಾನೆ ಆದರೆ 23ನೇ ಕ್ವಶನ್ 3 ಮಾರ್ಕ್ಸ್ ಇದ್ದು ಕರೆಕ್ಟ್ ಮಾಡಿದ 1 ಹಾಕ್ತ 3 ಹಾಕ್ಬೇಕಾಗಿತ್ತು 1 ಹಾಕ್ತ 2 ಹೊಟ್ಟಿತ್ತು ಆಮೇಲೆ ಇವಳು ತರಿಸಿ ನೋಡಿದ್ರೆ ಅಲ್ಲಮ್ಮ ಸರ್ ನಾನು ಕರೆಕ್ಟ್ ಮಾಡಿದ್ದೀನಿ ಸರ್ 3 ಮಾರ್ಕ್ಸ್ ತಿಂದು ಸರ್ ಒಂದೇ 1 ಕೊಟ್ಟಿದ್ದ ನೋಡಿ ಸರ್ ಅಂದ್ಲು
ನಾನು ಅವಾಗ ದಿಸ್ ಈಸ್ ಎ ರಿಸರ್ಚ್ ವರ್ಕ್ ಆಫ್ ವಿದ್ಯಾಶಂಕರ್ ಪಾಸ್ಟ್ ಫ್ರಮ್ 36 ಇಯರ್ಸ್, 36 ವರ್ಷದಿಂದ ಮಕ್ಕಳಿಗೆ ಎರರ್ ಇನ್ ವ್ಯಾಲ್ಯೂಯೇಷನ್ ಆಗಿರೋದು. ಹಾಗಾಗಿ ಆ ಮಗುಗೆ 2 ಮಾರ್ಕ್ಸ್ ಹೊಟ್ಟೋಯ್ತು. ರಿವ್ಯಾಲ್ಯೂಯೇಷನ್ ಹಾಕೋಣ ಅಂದರೆ 2 ಮಾರ್ಕ್ಸ್ ಹೋಗಿದ್ರೆ ಕೊಡೋಲ್ಲ, ಅದೇನೋ ಮಿನಿಮಮ್ ನಂಬರ್ ಆಫ್ ಮಾರ್ಕ್ಸ್ ಬಂದರೆ ಮಾತ್ರ ಕೊಡೋದು ಅಂತಂದು ಅವಳ ಮಾರ್ಕ್ಸ್ ಕಾರ್ಡಲ್ಲಿ ಪರ್ಮನೆಂಟಾಗಿ 39 ಉಳ್ಕೊಂಡ್ಬಿಡ್ತು. 100 ಬರಲೇ ಇಲ್ಲ. ಅವಳು ಕಾಲೇಜ್ಗೆ ಹೋದರೆ ಅವಳ ಆನ್ಸರ್ ಸ್ಕ್ರಿಪ್ಟ್ ತೋರಿಸೋಕ್ಕಾಗಲ್ಲ, ಮಾರ್ಕ್ಸ್ ಕಾರ್ಡೇ ತೋರಿಸ್ಬೇಕು. 100 ಬರಲೇ ಇಲ್ಲ ಮ್ಯಾಥ್ಸ್. ಅದು ನಿಮ್ಗೆ ಆಗಬಾರ್ದು ಅನ್ನೋ ದೃಷ್ಟಿ ನಮ್ಮದು. ಹಾಗಾಗಿ ನೀನೇನು ಮಾಡ್ತೀಯಾ, ಈಗ ಆಯಾ ಜಾಗದಲ್ಲೇ ಮಾಡೋದ್ರಿಂದ ವ್ಯಾಲ್ಯೂಯೇಷನ್ ಮಾಡೋನಿಗೆ ಗೊತ್ತಿರುತ್ತೆ. ಮೊದಲ 8 ಪ್ರಶ್ನೆ ಒಂದೊಂದು ಮಾರ್ಕ್ ಟಿಕ್ ಮಾಡ್ಕೊಂಡು ಓ ಇದೇನೋ ಮಾಡಿಲ್ಲ ಅನ್ಸುತ್ತೆ ಅಂತ ಮುಂದಕ್ಕೆ ಹೋಗ್ತಾನೆ. ಅಲ್ಲಿ ಟಿಕ್ ಮಾರ್ಕ್ ಹಾಕ್ತಾನೆ, ನೀಟಾಗಿ ಆಯಾ ಜಾಗದಲ್ಲಿ ಅಷ್ಟೇ ಮಾರ್ಕ್ಸ್ ಹಾಕ್ತಾನೆ. ಎರರ್ ಆಗಲ್ಲ, ಮಿಸ್ಟೇಕ್ ಆಗಲ್ಲ, ವ್ಯಾಲ್ಯೂಯೇಷನ್ ಎರರ್ ಆಗಲ್ಲ. 2 ಮಾರ್ಕ್ಸ್ ಹೋಗಿ 98 ಮಾರ್ಕ್ಸ್ ಬಂದಾಗ ಎಷ್ಟು ದುಃಖ ಆಗಿದೆ ಆ ಮಗುಗೆ ಅಂದರೆ 98 ಹೋಗಿ 2 ಬಂದಿರೋನ್ಗಿಂತ ಜಾಸ್ತಿ ದುಃಖ. ತೊಂಬತ್ತೆಂಟು ಹೋಗಿ 2 ಬಂದಿರೋನಿಗೆ ದುಃಖ ಆಗಿಲ್ಲ. ಯಾಕೆಂದ್ರೆ ಆ 2 ಹೆಂಗ್ ಬಂತು ಅಂತ ಆಶ್ಚರ್ಯ. ನಾನೇನು ಬರ್ತಿರ್ಲಿಲ್ವಲ್ಲ, ಮೋಸ್ಟ್ಲಿ ರಿಜಿಸ್ಟರ್ ನಂಬರ್ ಕರೆಕ್ಟಾಗಿ ಬರೆದ್ರೆ ಮಾರ್ಕ್ಸ್ ಕೊಟ್ಟಿರ್ಬೇಕು ಅನ್ಸುತ್ತೆ, ಒಂದೇ ಕರೆಕ್ಟಾಗಿ ಬರ್ದಿಲ್ಲ. ಆದರೆ 98 ಬಂದು 2 ಹೋಗಿರೋರಿಗೆ 100 ಬರುತ್ತೆ ಅನ್ನೋ ಕಲ್ಪನೆ. ಅವ್ರು ಓದ್ಬೇಕಾದ್ರೂ 100ಕ್ಕೆ 100 ತೆಗಿಬೇಕು ಅನ್ನೋ ಹುಚ್ಚು ತಂದಲ್ಲಿ ಓದಿರ್ತಾರೆ. ಆ ರೀತಿ ಓದಿರೋ ಮಗುಗೆ 2 ಮಿಸ್ ಆದ ತಕ್ಷಣ ಎಷ್ಟು ದುಃಖ ಆಗತ್ತೆ, ಎಷ್ಟು ದುಃಖ ಆಗತ್ತೆ. ಮಕ್ಕಳ ಸಂತೋಷ ಅಂತಕ್ಕಂಥದ್ದು ನೀನು ತಗೊಳ್ಳೋ ಅಂಕದ ಮೇಲೆ ಡಿಪೆಂಡ್ ಆಗಿರಲ್ಲ. ನೀನು ಅನ್ಕೊಂಡಿದ್ದಕ್ಕೂ ಬಂದಿದ್ದಕ್ಕೂ ಮ್ಯಾಚ್ ಆದರೆ ಮಾತ್ರ ಸಂತೋಷ ಜಾಸ್ತಿ. ಒಂದ್ಸರಿ ನಮ್ಮ ಮನೆಗೆ ಫಲಿತಾಂಶ ಹೇಳಿಕೆ ಒಬ್ರು ಪೇರೆಂಟ್ಸ್ ಬಂದಿದ್ದಾರೆ. ಏನಿನ್ನೋ ಬಂದರು, ಹುಣ್ಣು ಮಾವನಣ್ಣು ಅಟ್ಟು ಇದು ತಗೊಂಡು ಮೇಲತ್ತು ಬಂದು ಕೊಟ್ಟರು. ಮಗುನ ಕೈ ನಮಸ್ಕಾರ ಹಾಕ್ಸಿದ್ರು. ನಮಸ್ಕಾರ ಹಣ್ಣೆಲ್ಲ ಇಸ್ಕೊಂಡೆ, ದೇವರೊಳ್ಳೇದು ಮಾಡಲಿ, ನೀವು ಸಂತೋಷನ ಅಂತೆ. ನಾನು ಸಾಮಾನ್ಯ ಫಲಿತಾಂಶ ಕೇಳೋಲ್ಲ ಯಾರನ್ನು, ನಿನಗೆ ಎಷ್ಟು ಬಂತು ಅಂತ ಕೇಳೋಲ್ಲ. ನೀ ಸಂತೋಷವಾಗಿದೆಯಾ? ಹ್ಞೂ ಸಂತೋಷ. ಅಪ್ಪ ಅಮ್ಮ ನೀವಿಬ್ಬರು ಸಂತೋಷವಾಗಿದ್ದೀರಾ? ನೀವೆಲ್ಲರೂ ಸಂತೋಷವಾಗಿದ್ದೀರಾ? ನಾವು ಸಂತೋಷವಾಗಿದ್ದೀನಿ ಅಂತಂದೆ, ಕಳಿಸ್ಬಿಟ್ಟೆ. ಆಮೇಲೆ ಕೆಳಗಿಳಿದು ಹೋಗ್ಬಿಟ್ಟು ಮತ್ತೆ ಮೇಲತ್ತು ಬಂದರು. ನಾನು ಇದೇನಪ್ಪ ವಾಪಸ್ ಇಸ್ಕೊಂಡು ಹೋಗಿ ಬಂದರೆ ನಾನು ಆಮೇಲೆ ಅವ್ರು ಬಂದ್ಬಿಟ್ಟು, ಸರ್ ಮರ್ತ್ಬಿಟ್ವಿ ಸರ್, ರಿಸಲ್ಟ್ ಹೇಳೋದೇ ಮರ್ತ್ಬಿಟ್ವಿ. ಎಷ್ಟು ಬಂತು ಹೇಳಿ? ನಮ್ಮ ಕುಟುಂಬದಲ್ಲೇ ಬಂದಿಲ್ಲ ಸರ್, ಅಷ್ಟು ಮಾರ್ಕ್ಸ್ ತೆಗೆದಿದೆ ನೀವು, ನಮಗೆ ಹೆಮ್ಮೆ ಅನ್ನಿಸ್ತಿದೆ ಸರ್. 65%. 65%. ನಿಮ್ಗೆ ಇವಾಗ ನಗು ಬಂದ್ಬಿಡ್ತಾ ಆಗಂತ ತಕ್ಷಣ. ಅಷ್ಟೊತ್ತಿಗೆ ಕರೆಕ್ಟಾಗಿ ಒಂದು ಫೋನ್ ಬಂತು ನನಗೆ. ಅಷ್ಟೊತ್ತಿಗೆ ಕರೆಕ್ಟಾಗಿ ಒಂದು ಫೋನ್ ಬಂತು. ಆ ಫೋನ್ ಎತ್ಕೊಂಡೆ. ಹಲೋ, ಆ ಕಡೆಯಿಂದ ಒಂದು ಹುಡುಗಿ, ಸರ್ ಹೋಗ್ಬಿಡ್ತು ಸರ್. ನಾನು ಏನು ಹೋಯ್ತು, ಜೀವ ಹೋಯ್ತಾ ಮಾರ್ಕ್ಸ್ ಹೋಯ್ತು, ಏನಾಯ್ತು, ನಾವೇನು ಅನ್ಕೋಬೇಕು ಗೊತ್ತಾಗಲ್ಲ. ಹೋಗ್ಬಿಡ್ತು ಸರ್ ಅಂತ ಗೊಳೇ ಅಂತ ಹೇಳ್ತಾ ಇದ್ದಾಳೆ. ಏನಾಯ್ತು ಹೇಳಮ್ಮ ಅಂದರೆ, ಸರ್ ಮ್ಯಾಥಮೆಟಿಕ್ಸಲ್ಲಿ 1 ಮಾರ್ಕ್ಸ್ ಹೋಗ್ಬಿಡ್ತು ಸರ್, 99 ಬಂದಿದೆ ಸರ್, ಟೋಟಲಿ 624 ಆಗ್ಬಿಡ್ತು ಸರ್, 1 ಕಮ್ಮಿ ಆಗ್ಬಿಡ್ತು ಸರ್. ಏನು ಅಳ್ತಾ ಇದ್ದಾಳೆ. ಈಗ ಅಲ್ಲಿ 624 ತೆಗ್ದಿರೋರ ಮನೆ ಒಳಗೆ ಯಾರೋ ಹೋದ್ರು ಅನ್ನೋ ಸ್ಮಶಾನ ಥರ ಕೂತೈತೆ. ಇಲ್ಲಿ 65 ತೆಗ್ದಿರೋನು ಊರಿಗೆಲ್ಲ ಹಣ್ಣು ಹಂಚ್ಕೊಂಡು ಸಂತೋಷ ಪಡ್ತಾ ಇದ್ದಾರೆ. ಈಗ ಯಾವ್ದು ಹ್ಯಾಪಿನೆಸ್, ಎಲ್ಲಿದೆ ಸಂತೋಷ? ಸಂತೋಷ ಅನ್ನೋದು ಎಲ್ಲಿದೆ ಮಕ್ಕಳ? ನೀವು ತೆಗ್ದಿರೋ ಅಂಕದ ಮೇಲೂ ಇಲ್ಲ ಸಂತೋಷ. ಸಂತೋಷ ಅನ್ನೋದು ನೀವು ತೆಗ್ದಿರೋ ಮಾರ್ಕ್ಸ್ ಮೇಲಿಲ್ಲ, ಎಲ್ಲ ನಿಮ್ಮ ಮನಸ್ಸಿನಲ್ಲಿರೋದು. ವಸ್ತುನಲ್ಲಿ ಸಂತೋಷ ಇರೋದಿಲ್ಲ, ಏನಿದ್ರು ಮನಸ್ಸಿನಲ್ಲಿ ಅಷ್ಟೇ. ಇಫ್ ಯು ಆರ್ ಹ್ಯಾಪಿ ಅಂದರೆ ನಾನು ಹೇಳ್ತಿರ್ತೀನಿ, ಹ್ಯಾಪಿನೆಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಫರೆನ್ಸ್ ಬಿಟ್ವೀನ್ ಆಕ್ಚುಯಲ್ ಮಾರ್ಕ್ಸ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್. ಅಂದರೆ ಇಫ್ ದಿ ಡಿಫರೆನ್ಸ್ ಬಿಟ್ವೀನ್ ಆಕ್ಚುಯಲ್ ಮಾರ್ಕ್ಸ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಈಸ್ ವೆರಿ ಲೆಸ್. ಅಂದರೆ 98 ಅನ್ಕೊಂಡಿದ್ದೆ, 97 ಬಂದಿದೆ, ಸೊ ಯು ಆರ್ ಹ್ಯಾಪಿ. ಅಲ್ಲಿ ಕಮ್ಮಿ ಆಯಿತು. 90 ಅನ್ಕೊಂಡಿದ್ದೆ, 90 ಬಂತು, ವೆರಿ ಹ್ಯಾಪಿ.
because difference is 0, expected is also 90, actual is also 90, difference is 0, your happiness is highest. ನಾನು ಅನ್ಕೊಂಡಿದ್ದೆ 90 ಬರುತ್ತೆ ಅಂತ, ಅಮ್ಮನ ಬಂದ ತಕ್ಷಣ ಹೇಳಿದ್ದಲ್ಲ 90 ಬರುತ್ತೆ ಅಂತ, ಅದೇ 90 ಬಂದಿದೆ. ಐ ಆಮ್ ಹ್ಯಾಪಿಯೆಸ್ಟ್ ಮ್ಯಾನ್. ಸೊ ಮಕ್ಕಳ, ನಿನಗೆ ಆ ರೀತಿ ಬರಬೇಕು ಅಂದರೆ ನಿನ್ನ ಆನ್ಸರ್ ಸ್ಕ್ರಿಪ್ಟ್ ನಿನಗೆ 23 ಪ್ರಶ್ನೆ ಮಾಡಿದ ಮೇಲೆ 24ನೇ ಪ್ರಶ್ನೆ ಗೊತ್ತಾಗಲಿಲ್ಲ ಅಂದರೆ ಅದೇ ಜಾಗ ಖಾಲಿ ಬಿಡು. ನಿನ್ನ ಪ್ಲ್ಯಾನಿಂಗ್ ಆಗಿ ಹೋದರೆ ಬಿಡಕ್ಕೆ ಸಾಧ್ಯ. ಪ್ಲ್ಯಾನಿಂಗ್ ಇಲ್ದಿದ್ದಾಗ ಮಕ್ಕಳೇನು ಮಾಡ್ತಾರೆ, 23 ಬರಲ್ಲ ಅಂತ 22 ಆದಮೇಲೆ 24ನೇದು ಮಾಡಿರ್ತಾರೆ, ಆಮೇಲೆ 25ನೇದು ಮಾಡಿರ್ತಾರೆ, 26, 27 ಬರೋಲ್ಲ, 29 ಮಾಡಿರ್ತಾರೆ, ಆಮೇಲೆ ಯಾವಾಗಲೂ ಜ್ಞಾಪಕ ಬರುತ್ತೆ, 35ನೇದು ಮಾಡ್ತಿರ್ಬೇಕಾದ್ರೆ 29ನೇದು ಜ್ಞಾಪಕ ಬರುತ್ತೆ, ಆಗ 29ನೇದು ಮಾಡ್ತಾರೆ. ಮಾರ್ಕ್ಸ್ ವ್ಯಾಲ್ಯೂಯೇಷನ್ ಮಾಡೋರಿಗೆ 4 ಮಾರ್ಕ್ಸ್ ಹಾಕಬೇಕು, 3 ಮಾರ್ಕ್ಸ್ ಹಾಕಬೇಕು, 2 ಮಾರ್ಕ್ಸ್ ಹಾಕಬೇಕು, ಎಲ್ಲ ಗಲೀಜು ಗಲೀಜು ಗಲೀಜು, ಕ್ಲಮ್ಸಿ. ನಿಮ್ಮ ಆನ್ಸರ್ ಸ್ಕ್ರಿಪ್ಟ್ ಆ ರೀತಿ ಇರಬಾರ್ದು. ನಿಮ್ಮ ಆನ್ಸರ್ ಸ್ಕ್ರಿಪ್ಟು ಇವತ್ತೇ ಸಂಕಲ್ಪ ಮಾಡ್ಕೊಳ್ಳಿ ಮಕ್ಕಳ. 12 ಶೀಟು, 23 ಪೇಜು, ಮೊದಲನೇ ಪೇಜು 4 ಲೆಕ್ಕ, ಎರಡನೇ ಪೇಜು 4 ಲೆಕ್ಕ, 3 4, 4ನೇದು 4, ಅಲ್ಲಿಂದ ಮುಂದಕ್ಕೆ 2 ನನಗೆ ಯಾವ ಲೆಕ್ಕ ಬರಲ್ಲ ಆ ಲೆಕ್ಕನ ಅದೇ ಜಾಗದಲ್ಲಿ ಕಡೆಗೆ ಮಾಡ್ತೀನಿ. 38 ಆದಮೇಲೆ 23ನೇದ್ರ ಜಾಗಕ್ಕೆ ಬಂದು ಆನ್ಸರ್ ಮಾಡ್ತೀನಿ. ಅಲ್ಲಿಗೆ ನಿಮ್ಮ ತಂದೆ ತಾಯಿ, ನಿಮ್ಮ ಟೀಚರ್ ಹೇಳ್ದಂಗೆ ಪೇಪರ್ ಕೈಗೆ ತಗೊಂಡ ತಕ್ಷಣ ಕಡೇ ಲೆಕ್ಕ ಜ್ಞಾಪಕ ಬಂತು, ಫಸ್ಟೇ ಲಾಸ್ಟದ್ದು ಮಾಡಿಬಿಡ್ತೀಯ ಅಂದರೆ 23ನೇ ಪೇಜಲ್ಲೇ ಆನ್ಸರ್ ಮಾಡ್ತೀಯ. 22, 23 ಮಕ್ಕಳ 22, 23 ಹೇಗಿರುತ್ತೆ ಅಂದರೆ ಲೆಫ್ಟ್ ಆ್ಯಂಡ್ ರೈಟ್ ಇರುತ್ತೆ, ಬ್ಯಾಕ್ ಟು ಬ್ಯಾಕ್ ಇರಲ್ಲ. ಬ್ಯಾಕ್ ಟು ಬ್ಯಾಕ್ ಇರಲ್ಲ. ಈ ರೀತಿ ಆನ್ಸರ್ ಸ್ಕ್ರಿಪ್ಟ್ ಮಾಡಿದ್ದೇ ಆದರೆ ನಿನ್ನ ಹ್ಯಾಂಡ್ ರೈಟಿಂಗ್ ಸುಮಾರಾಗಿದ್ದರೂ ಅಲ್ಲಿ ಬ್ಯೂಟಿಫಿಕೇಶನ್ ಕ್ರಿಯೇಟ್ ಆಗಿರುತ್ತೆ ತನ್ನಷ್ಟಕ್ಕೆ ತಾನೇ. ಅಲ್ಲಿಗೆ ವ್ಯಾಲ್ಯೂಯೇಷನ್ ಎರರ್ ಆಗಲ್ಲ. ಈ ಸೂಕ್ಷ್ಮನ ಗಮನಿಸಿದ್ರ ಯಾವತ್ತಾದರೂ? ಇದೇ ರೀತಿ ಆನ್ಸರ್ ಮಾಡ್ತಿದ್ರ ನೀವು? ಒಂದು ಪೇಜಲ್ಲಿ 4 ಮಾಡ್ತಿದ್ರ? ಇಲ್ಲ 7, 8 ಮಾಡಿಬಿಡ್ತಿದ್ವಿ ಸರ್, ಒಂದೊಂದು ಪೇಜಲ್ಲಿ ಕಮ್ಮಿ ಮಾಡ್ತಿದ್ವಿ, ಮೊದಲೇ ಲೆಕ್ಕ ಮಾಡ್ತಿದ್ವಿ, ಆಮೇಲೆ 5ನೇ ಲೆಕ್ಕ ಮಾಡ್ತಿದ್ವಿ, ಆಮೇಲೆ 10ನೇದು ಮಾಡ್ತಿದ್ವಿ. ನಮ್ಮ ಟೀಚರ್ಸ್ ಒಂದೊಂದ್ಸರಿ ಬೈಯೋರು, ಇದೇನಿದೆ ಹಿಂಗೆ ಮಾಡಿದ್ಯಾ, ವ್ಯಾಲ್ಯೂಯೇಷನ್ ಮಾಡೋಕ್ಕೆ ತುಂಬ ಕಷ್ಟ ಟೀಚರ್ಸ್ಗೆ. ಯಾಕೆಂದರೆ ಮಾರ್ಕ್ಸ್ ಅಲಾಟ್ಮೆಂಟ್ ಮಾಡಿರೋದೇ ಮರ್ತೋದಂಗಾಗಿರುತ್ತೆ. ಹಾಗಾಗಿ ಮಕ್ಕಳ ಸೈಕಲಾಜಿಕಲ್ ಆರ್ಡರ್ ನಂಬರ್ 1, ಡೋಂಟ್ ಗೋ ಫಾರ್ ಬ್ಯಾಕ್ ಟು ಬ್ಯಾಕ್. ಎರಡನೇದು, every page of the answer script should begin with a new problem, should not be a continuity of the previous page ಇಂದ ಕಂಟಿನ್ಯೂಟಿ ಆಗಿರಬಾರ್ದು. ಇದೆಲ್ಲದನ್ನು ಗಮನಿಸ್ಕೊಂಡು ಒಂದು ಅದ್ಭುತವಾದಂಥ ಆನ್ಸರ್ ಸ್ಕ್ರಿಪ್ಟು ನಿಮ್ಮ ಕೈಗೆ ಸಿಗ್ತಾ ಇದೆ. ಈಗ ನೋಡಿ ಮಕ್ಕಳ, ಈಗ ನೀವು ಆನ್ಸರ್ ಸ್ಕ್ರಿಪ್ಟ್ನ ಮೊದಲನೇ ಪೇಜ್ ನೋಡಿ, ಆ ಮಗು ಎಷ್ಟು ಆನ್ಸರ್ ಮಾಡಿದೆ ನೋಡಿ. ಸರ್ ನೀವು ಹೇಳ್ದಂಗೆ 4 ಮಾಡಿದೆ ಸರ್. ಎರಡನೇ ಪೇಜ್ ನೋಡಿ ಸರ್, ಅಲ್ಲೂ 4 ಮಾಡಿದೆ ಸರ್. 3ನೇ ಪೇಜ್ ನೋಡಿ, ಅಲ್ಲೂ 4 ಮಾಡಿದೆ ಸರ್. 4ನೇ ಪೇಜ್ ನೋಡಿ, ಅಲ್ಲೂ 4 ಮಾಡಿದೆ ಸರ್. 5ನೇ ಪೇಜ್ ನೋಡಿ, ಅಲ್ಲಿ 2 ಮಾಡಿದೆ. ಸೆಂಟ್ರ್ ಒಂದು ಲೈನ್ ಎಳೆದ್ಬಿಟ್ಟಿದೆ, ಹಾರಿಜಾಂಟಲ್ ಲೈನ್. ಆಮೇಲೆ ಅಲ್ಲಿಂದ ಮುಂದಕ್ಕೆ 2 ಸರ್. ಆಮೇಲೆ 3 ಮಾರ್ಕ್ಸಿನ ಕ್ವಶನ್ ಎಲ್ಲ ಒಂದೊಂದೇ ಮಾಡಿದೆ, 4 ಮಾರ್ಕ್ಸಿನ ಕ್ವಶನ್ ಒಂದೇ ಮಾಡಿದೆ. ನೋಡಿ ಮಕ್ಕಳ, ಕಡೇ ಲೆಕ್ಕ 38ನೇ ಲೆಕ್ಕ ಆ ಮಗು ಯಾಕೆ ಮಾಡಿದೆ? ಲೆಫ್ಟ್ ಅಂಡ್ ರೈಟ್ ಮಾಡಿದೆ. ಲೆಫ್ಟ್ ಅಂಡ್ ರೈಟ್, ಕಡೇ ಪೇಜ್, ಲಾಸ್ಟ್. ಓಪನ್ ಯುವರ್ ಲಾಸ್ಟ್ ಪೇಜ್, ಲೆಫ್ಟ್ ಅಂಡ್ ರೈಟ್ 38ನೇದು. ನಾವು ನಮ್ಮ ಅನುಕೂಲಕ್ಕೋಸ್ಕರ ಆದರೆ ಹಿಂದಿನ ಪೇಜನ್ನ ಗ್ರಾಫ್ ಹಾಕಿದ್ದೀವಿ, ಅದು ಅಲ್ಲಿರಲಿ, ಅದು ಗ್ರಾಫ್ ಸಪ್ರೇಟಾಗಿ ಸಿಗುತ್ತೆ ನಿಮಗೆ. ಅಲ್ಲಿಗೆ ಮಕ್ಕಳ, ಈ ಸ್ಟೂಡೆಂಟು
ವಿದ್ಯಾಶಂಕರ್ ಹೇಳಿದ ಪ್ಯಾಟರ್ನ್ ಅಲ್ಲೇನೆ ಆನ್ಸರ್ ಮಾಡಿದೆ. 1 ಪಾಯಿಂಟ್. ಎರಡನೇದು, ಪ್ರತಿ ಆನ್ಸರ್ನು ಆ ಮಗು ಬಾಕ್ಸ್ ಹಾಕಿ ಹೈಲೈಟ್ ಮಾಡಿದೆ. ಪ್ರತಿ ಆನ್ಸರ್ನು ಬಾಕ್ಸ್ ಹಾಕಿ ಹೈಲೈಟ್ ಮಾಡಿದೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಪೇಜಲ್ಲಿ ಎರಡು ಪೇಜ್ ತಗೊಂಡಿದೆ, ಲೆಫ್ಟ್ ಅಂಡ್ ರೈಟ್ ತಗೊಂಡಿದೆ ಅಷ್ಟೇ. ಓಕೆ, ಈಗ ವಿದ್ಯಾಶಂಕರ್ ಮಾತಾಡ್ಲಿಕ್ಕೆ ಹೊರಡೋದು ಏನಪ್ಪಾ ಅಂತಂದ್ರೆ, ಈ ಫಾರ್ಮುಲಾ ಬೇಸ್ಡ್ ಪ್ರಾಬ್ಲಮ್ಸ್ ಇರುತ್ತೆ ಮಕ್ಕಳ, ಅದರಲ್ಲಿ ಡೇಟಾ ಕಲೆಕ್ಷನ್ ಬಾಕ್ಸ್ ಅಲ್ಲಿ ಮಾಡಿ, ಫಾರ್ಮುಲಾ ರೈಟಿಂಗ್ ಮಾಡಿ, ಸಬ್ಸ್ಟಿಟ್ಯೂಟ್ ಮಾಡಿ, ಸಿಂಪ್ಲಿಫೈ ಮಾಡಿ, ಸಿಂಪ್ಲಿಫೈಡ್ ಆನ್ಸರ್ನು ಕೂಡ ಒಂದು ಬಾಕ್ಸ್ ಅಲ್ಲಿ ಹಾಕಿ ಫೈನಲ್ ಆನ್ಸರ್. ಇದು ನೀವು ಒಂದು ಪ್ರಶ್ನೆ ಪತ್ರಿಕೆಗೆ ಅಂದರೆ ಕ್ವಶನ್ ಪೇಪರ್ಗೆ ಆನ್ಸರ್ನ ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ವಿಧಾನ. ಇವತ್ತು ವಿದ್ಯಾಶಂಕರ್ ನಿಮಗೆ ಒಂದು ಮಾದರಿ ಆನ್ಸರ್ ಸ್ಕ್ರಿಪ್ಟ್ನ ನಿಮಗೆ ಕೊಟ್ಟಿದ್ದಾರೆ. 27ನೇ ತಾರೀಕು ಭಾನುವಾರ ದಿವಸ ಅನೌನ್ಸ್ಡ್ ಎಕ್ಸಾಮ್ ಅಂತ ಒಂದು ಎಕ್ಸಾಮ್ ಮಾಡ್ತಾ ಇದ್ದಾರೆ. ಬ್ಯೂಟಿಫುಲ್ ಆನ್ಸರ್. ಇದು ಅನೇಕ ಎಕ್ಸಾಮ್ಸ್ ಮಾಡ್ತೀವಿ. ಸೆಲ್ಫ್ ಎವ್ಯಾಲ್ಯೂಯೇಷನ್, ಇಂಟ್ರಾಸ್ಪೆಕ್ಷನ್ ಎವ್ಯಾಲ್ಯೂಯೇಷನ್, ಅನೌನ್ಸ್ಡ್ ಎಕ್ಸಾಮಿನೇಷನ್ ಈ ರೀತಿ. ಅನೌನ್ಸ್ಡ್ ಎಕ್ಸಾಮಿನೇಷನ್ ಅಂದ್ರೆ ಏನು ಗೊತ್ತಾ ಮಕ್ಕಳ? 27ನೇ ತಾರೀಕು ಭಾನುವಾರ ಎಕ್ಸಾಮ್, ಆದರೆ ಕ್ವಶನ್ ಪೇಪರ್ ನಿಮಗೆ ಶುಕ್ರವಾರವೇ ಸಿಕ್ಬಿಡುತ್ತೆ. ನಮಗೆ ಶನಿವಾರ ಫುಲ್ ಟೈಮ್ ಇರುತ್ತೆ, ಪ್ರಾಕ್ಟೀಸ್ ಮಾಡ್ತೀವಿ. ನೀವು ಕೊಟ್ಟಿರೋ 38 ಲೆಕ್ಕನೂ ಚೆನ್ನಾಗಿ ಕಲಿತೀವಿ. ನಿಮ್ಮ ಕ್ವಶನ್ ಪೇಪರ್ ನೀವೇ ತರ್ತೀರಾ. ನಾವು ಕೇವಲ 12 ಶೀಟ್ ಇರುವಂತಹ ಒಂದೇ ಒಂದು ಬುಕ್ ಮಾತ್ರ ನಿಮ್ಮ ಕೈಗೆ ಕೊಡ್ತೀವಿ. ಅದರೊಳಗೆ 12 ಶೀಟ್ ಇರುತ್ತೆ, 24 ಪೇಜ್ ಇರುತ್ತೆ, ಅದರಲ್ಲಿ ಒಂದು ಅಟ್ಯಾಚ್ ಆಗಿರುತ್ತೆ ಗ್ರಾಫ್ ಶೀಟ್ ಎಕ್ಸ್ಟ್ರಾ. ನೀನೇನು ಮಾಡ್ತೀಯಾ? ನೀನೇ ತಂದಿರೋ ಕ್ವಶನ್ ಪೇಪರ್ನಲ್ಲಿ ನಾನು ಹೇಳಿರೋ ಪ್ಯಾಟ್ರನಲ್ಲಿ ಬ್ಯೂಟಿಫುಲ್ ಆಗಿ ಆನ್ಸರ್ ಮಾಡ್ತೀನಿ. ಯಾರು ಅದ್ಭುತವಾಗಿ ಆನ್ಸರ್ ಮಾಡಿ 100ಕ್ಕೆ 100 ಮಾರ್ಕ್ಸ್ ತೆಗಿತಾರೆ, ಅವ್ರಿಗೆ ಪ್ರೈಸ್ ಇರುತ್ತೆ. ಓಹೋ, ಪ್ರೈಸ್ ಬೇರೆನಾ ಸರ್? ಅಲ್ಲ, ಕ್ವಶನ್ ಪೇಪರೇ ಲೀಕ್ ಮಾಡ್ತಿದ್ದೀರಾ ಶುಕ್ರವಾರನೇ. ಅಲ್ಲಿಗೆ ವಿದ್ಯಾಶಂಕರ್ದು ಚಾಲೆಂಜು, ನೀನು 100ಕ್ಕೆ 100 ತೆಗಿ ನೋಡೋಣ. ನಾನು ಶುಕ್ರವಾರನೇ ಕ್ವಶನ್ ಪೇಪರ್ ಕೊಡ್ತೀನಿ. ನಿಮ್ಮ ಶಾಲೆಯಲ್ಲಿ ಅದ್ಭುತ ಟೀಚರ್ ಇದ್ದಾರೆ, ಅವರು ಹೇಳ್ಕೊಡ್ತಾರೆ. 38 ಪ್ರಶ್ನೆಗೂ ಉತ್ತರ ಅವರು ಶುಕ್ರವಾರ ದಿವಸನೇ ಆನ್ಸರ್ ಮಾಡಿಸ್ಬಿಡ್ತಾರೆ. ನೀನು ಮನೆಗೆ ಹೋಗಿ ಪ್ರಾಕ್ಟೀಸ್ ಅಷ್ಟೇ. ಇಲ್ಲಿ ಬಂದಾಗ ನೀನು ನಾನು ಕೊಟ್ಟಿರೋ ಬುಕ್ಕಲ್ಲಿ ನೀನು ಆನ್ಸರ್ ಮಾಡಬೇಕು. ಸರ್, ಇದ್ರ ಉದ್ದೇಶ ಏನು ಸರ್? ನೀನು 38 ಲೆಕ್ಕನೂ ಕಲ್ತ್ಕೊಂಡ್ಬಂದಿರ್ತೀಯ, ಇಡೀ SLC ಸಿಲೆಬಸ್ಸೇ ಕವರ್ ಆಗಿರುತ್ತೆ. ಇಲ್ಲ ಸರ್, ಈ 38 ಅಷ್ಟೇನೆ. ನೀವು ನೀವು ನೋಡಿ ಎಕ್ಸಾಮ್ ಹೆಂಗಿರುತ್ತೆ, ಭಾರಿ ಮಜಾ ಇರುತ್ತೆ. ನೀವು ಆಚೆ ಹೋಗ್ಬೇಕಾದ್ರೆ ನೀವೇ ಮಾತಾಡ್ತಾ ಇರ್ತೀರ, ಅಯ್ಯಯ್ಯೋ ಅಲ್ಲೊಂದು ಮಿಸ್ಟೇಕ್ ಆಗ್ಬಿಡ್ತು, ಅಯ್ಯಯ್ಯೋ ಇಲ್ಲೊಂದು ದೊಡ್ಡ ಆಯ್ತು, ಎಲ್ಲರೂ ಅಯ್ಯಯ್ಯೋ ಅಂದ್ಕೊಂಡೇ ಹೋಗಾರೆ. 100ಕ್ಕೆ 100 ತೆಗಿಯೋದು ಕಮ್ಮಿ. ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಅದ್ಭುತವಾಗಿ ಕಲ್ತಿರ್ತೀರಾ ಅವ್ರಿಗೆ ಮಾತ್ರ 100ಕ್ಕೆ 100 ಬಂದಿರುತ್ತೆ. ಆಮೇಲೆ ನೀನು ಮನೆಗೆ ಹೋಗಿ ಅನ್ಕೊಳ್ತೀವಿ, ಅಯ್ಯೋ ಶುಕ್ರವಾರ ಕ್ವಶನ್ ಪೇಪರ್ ಕೊಟ್ಟರು, ಭಾನುವಾರ ಎಕ್ಸಾಮ್ ಬರೆದ್ರು, ನನ್ನ ಕೈ 100 ತೆಗಿಯಕ್ಕಾಗಲಿಲ್ವಲ್ಲ, ನನ್ನ ಭಕ್ತಿ ಎಲ್ಲಿಗೆ ಹೋಯ್ತೆ? ಅಯ್ಯೋ, ನಮ್ಮ ಟೀಚರ್ ಎಲ್ಲ ಹೇಳ್ಕೊಟ್ಟಿದ್ರು, 38ಕ್ಕೂ ಆನ್ಸರ್ ಬಂದಿತ್ತು, ಆದರೆ 38 ಆನ್ಸರು ನೀನೇನು ಗಟ್ ಮಾಡೋಕ್ಕಾಗಲ್ಲ. ವಿದ್ಯಾಶಂಕರ್ ಕೊಡೋ ಕ್ವಶನ್ ಪೇಪರ್ ಹಾಗಿರುತ್ತೆ, ಯಾವುದು ಗಟ್ ಮಾಡೋಕ್ಕಾಗದೇ ಇಲ್ಲ. ನೀನು ಸಿಂಪ್ಲಿಫೈ ಮಾಡಿದ್ರೆ ಉತ್ತರ ಬರಬೇಕು, ಇಲ್ದಿರ ಬರದೇ ಇಲ್ಲ. ಆ ಥರ ಕ್ವಶನ್ ಪೇಪರ್ ವಿದ್ಯಾಶಂಕರ್ ಸೆಟ್ ಮಾಡಿರ್ತಾರೆ. ಇದೇ ಸಂಸ್ಥೆಯಲ್ಲಿ ಎಕ್ಸಾಮಿನೇಷನ್ ಇರುತ್ತೆ. ನೀವೆಲ್ಲರೂ ಬಂದು ಬರೀರಿ. ಇದು ನಮ್ಮ ಮಕ್ಕಳ ಇಲ್ಲಿ ಕೂತಿದ್ದೀರಲ್ಲ, ಇಷ್ಟು ಮಟ್ಟಿಗೆ ಆನ್ಸರ್ ಸ್ಕ್ರಿಪ್ಟ್ನ ಬರಿಬೇಕು ಅಂತ ಯಾವತ್ತಾರು ಯೋಚನೆ ಮಾಡಿದ್ರ? ಯಾವಾಗಲಾರು ಬರೆದಿದ್ರ? ಯಾರು ಹೇಳ್ಕೊಟ್ಟಿದ್ರ?
ಎಲ್ಲಾದು ಹೊಸದ, ಎಲ್ಲಾದು ಹೊಸದ. ನಾನು ಹೇಳಿದ್ದೆಲ್ಲ. ಇನ್ನು ನಿಮ್ಮ ಹೆಚ್ಚಿನ ನಗುಮುಖನ 27ನೇ ತಾರೀಕು ನೋಡ್ತೀನಿ. ಇನ್ನೂ ಹೆಚ್ಚಿನ ನಗುಮುಖನ ನಿಮ್ಮ 10th ರಿಸಲ್ಟ್ ಬಂದ ಮೇಲೆ ನಿಮ್ಮ ಮುಖದಲ್ಲಿ ನಾನು ಕಾಣ್ತೀನಿ ಅಂತ ಹೇಳೋದು ಮುಖ್ಯನ ನನ್ನ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮಕ್ಕಳ ದೇವರು ಒಳ್ಳೇದು ಮಾಡಲಿ, ಭಗವಂತ ಚೆನ್ನಾಗಿಟ್ಟಿರಲಿ, ಚೆನ್ನಾಗಿ ಮಾಡಿ, ಅದ್ಭುತವಾಗಿ ಬರೀರಿ. ವಿದ್ಯಾರ್ಥಿ ದೇವೋ ಭವ. ನಾನು ವಿಶೇಷವಾದ ವಿಚಾರ ಕಲಿತೆ, ನಾನು ಅದ್ಭುತವಾಗಿ ಕಲ್ತಿದ್ದೀನಿ, ನನಗೆ ಹೊಸ ವಿಚಾರ ಸಿಕ್ತು. ಇನ್ನು ನೆಕ್ಸ್ಟ್ ವಿದ್ಯಾಶಂಕರ್ ಯಾವ ಕರೆದ್ರು ನಮ್ಮ ಟೀಚರ್ ಫೋರ್ಸ್ ಮಾಡೋದು ಬೇಡ, ನಾನೇ ಆಸೆ ಪಟ್ಟು ವಾಲಂಟಿಯರ್ ಆಗಿ ಬರ್ತೀನಿ. ಬಂದ ಮೇಲೆ ವಿದ್ಯಾಶಂಕರ್ ಯಾವತ್ತು ಡಿಸಪಾಯಿಂಟ್ ಮಾಡಲ್ಲ. ಹೊಸದು ಕೊಡ್ತೀನಿ ಅಂದರೆ ಹೊಸದೇ ಇರುತ್ತೆ. ವಿಸ್ಮಯ ಅಂದರೆ ವಿಸ್ಮಯನೇ ಇರುತ್ತೆ. ಆದರೆ ಆ ವಿಸ್ಮಯ ಏನು ಅಂತ ಇವತ್ತೇ ಹೇಳಿದರೆ ಅದಕ್ಕೆ ಸ್ವಾರಸ್ಯ ಉಂಟು. ಸಸ್ಪೆನ್ಸ್ ಇರಬೇಕಲ್ಲ ಮೂವಿನಲ್ಲಿ. ಅದು ಲಾಸ್ಟ್ ಸೀನಲ್ಲೇ ಬರಬೇಕು. ಸ್ಟಾರ್ಟಿಂಗಲ್ಲೇ ಅವನು ಸಸ್ಪೆನ್ಸ್ ತೋರಿಸ್ತಾನೆ, ಎದ್ದೋಗ್ಬಿಡ್ತಾನೆ, ಸಿನಿಮಾ ಫ್ಲಾಪ್ ಆಗ್ತದೆ. ಕಡೆಯವರೆಗೂ ನೀವು ಕೂರಿಸ್ಕೋಬೇಕಲ್ಲ 3 hours. ಅದಕ್ಕೋಸ್ಕರ ಅವ್ರು ಹಾಗೇ ಮೇಂಟೈನ್ ಮಾಡಿರ್ತಾನೆ. ವಿದ್ಯಾಶಂಕರು ಅಷ್ಟೇ ನಿಮ್ಮನ್ನ ಕ್ಯೂರಿಯಾಸಿಟಿನಲ್ಲಿ ಇಡಬೇಕಲ್ಲ, ಅದಕ್ಕೋಸ್ಕರ ಮೇಷ್ಟ್ರು ಏನು ಮಾಡ್ತಾರೆ, ಒಂದು ವಿಶೇಷವಾದ ವಿಸ್ಮಯನ ಸದ್ಯದಲ್ಲಿ ನಿಮಗೆ 27ನೇ ತಾರೀಕು ಬರ್ತಾರೆ. ಯು ವಿಲ್ ಎಂಜಾಯ್ ಅಲ್ಲ. ನನಗೆ ಬೇಕಾಗಿರೋದು ಇಷ್ಟೇನೆ, ತುಮಕೂರಿರುವಂಥ ಮಕ್ಕಳು ಇತಿಹಾಸ ಕ್ರಿಯೇಟ್ ಮಾಡಬೇಕು. 625 ತೆಗೆಯಬೇಕು ಉಚಿತ. ಹೋದಷ್ಟ ವಿದ್ಯಾಶಂಕರ್ ಲರ್ನಿಂಗ್ ಸೆಂಟರ್ನಲ್ಲಿ 625 10 ಹುಡುಗರು ತೆಗೆದಿದ್ರು, ಯಾರೋ ತುಮಕೂರು ಮಾಡೋದು. ನನ್ನ ಒಟ್ಟು 25,000 ಹುಡುಗರು ಈ ವರ್ಷ ಇಡೀ ರಾಜ್ಯದಲ್ಲಿ 25,000 ಹುಡುಗರು. ಆದರೆ ನನಗೆ ದುಃಖ ಏನು ಅಂದರೆ ತುಮಕೂರಲ್ಲಿ 625 ಬರಬೇಕು. ಅವ್ರು ಯಾರು ಆಗಿರಲಿ, ಅವರು ನನಗೆ ವಿದ್ಯಾರ್ಥಿ ಆಗಿರಬೇಕು. ನನಗೆ ತುಮಕೂರಲ್ಲಿರೋ ಎಲ್ಲ ವಿದ್ಯಾರ್ಥಿಗಳು ನನ್ನ ಮಕ್ಕಳೇ, ಅವರೆಲ್ಲ ನನ್ನ ಮಕ್ಕಳು. ನೀವೆಲ್ಲ ಎಷ್ಟು ಪುಣ್ಯವಂತರು, ಎಂಥ ಒಳ್ಳೆ ಶಾಲೆಯಲ್ಲಿ ಸೇರಿದ್ದೀರಾ, ಎಂಥ ಒಳ್ಳೆ ಟೀಚರ್ನ ಪಡೆದಿದ್ದೀರಾ. ಇದೆಲ್ಲದಕ್ಕೂ ನೀವು ಧನ್ಯರಾಗಿರಬೇಕು. ನಿಮ್ಮ ಟೀಚರ್ಸ್ಗೆ ನನ್ನ ವಂದನೆ, ನಿಮಗೂ ನನ್ನ ನಮಸ್ಕಾರ.